ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಥವಾ ಪೀಲಿಂಗ್ ಸೊಲ್ಯೂಷನ್ ಬಗ್ಗೆ ನಿಮ್ಗೆ ಇವತ್ತು ಇನ್ಫಾರ್ಮೇಶನ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ತುಂಬಾ ಜನ ಕೇಳ್ತಾ ಇದ್ದೀರಾ, ಮ್ಯಾಮ್ ನಮ್ಮ ಸ್ಕಿನ್ಸ್ ಎಲ್ಲದು ಕೂಡ ಸ್ಕಿನ್ ಲೇಯರ್ ಎಲ್ಲದು ಕೂಡ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಸೊ ನಾವು ನೋಡ್ಲಿಕ್ಕೆ ಏಜ್ ಆಗಿರೋ ತರ ಕಾಣ್ತಾ ಇದೀವಿ. ಸೊ ಮತ್ತೆ ನಮ್ಮ ಸ್ಕಿನ್ ಅಲ್ಲಿ ತುಂಬಾನೇ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದು ಕೂಡ ಬಂದ್ಬಿಟ್ಟಿದೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ದೀರಾ ಅಲ್ವಾ. ಸೊ ನಿಮ್ಮ ಸ್ಕಿನ್ ಲೇಯರ್ ಎಲ್ಲ ಹಾಳಾಗಿರುತ್ತಲ್ವಾ. ಸೊ ಆ ಒಂದು ಎಕ್ಸ್ಫೋಲಿಯೇಷನ್, ಸೊ ಆ ಒಂದು ಪ್ರಾಬ್ಲಮ್ಸ್ ನ ನೀವು ಅದನ್ನ ಸಾರ್ಟ್ ಔಟ್ ಮಾಡ್ಕೋಬಹುದು. ಸೊ ಹೇಗೆ ಅಂತ ಹೇಳಿದ್ರೆ ಪೀಲಿಂಗ್ ಸೊಲ್ಯೂಷನ್ ಮೂಲಕ ನೀವು ಸಾರ್ಟ್ ಔಟ್ ಮಾಡ್ಕೋಬಹುದು. ಸೊ ನಿಮಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ನಮ್ಮ ಸ್ಕಿನ್ ಅಂದ್ರೆ ನಮ್ಮ ಚರ್ಮದಲ್ಲಿ 2 ಲೇಯರ್ ಮೇನ್ ಆಗಿರುತ್ತೆ ಅಲ್ವಾ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಅಪ್ಪರ್ ಎಪಿಡರ್ಮಿಸ್ ಅಂಡ್ ಲೋಯರ್ ಡರ್ಮಿಸ್ ಅಂತ ಹೇಳಿ 2 ಲೇಯರ್ ಇರುತ್ತೆ. ಸೊ ಈ ಒಂದು 2 ಲೇಯರ್ ಅಲ್ಲಿ ಫಸ್ಟ್ ಲೇಯರ್ ಬಂದು ಅಪ್ಪರ್ ಎಪಿಡರ್ಮಿಸ್ ಅಂದ್ರೆ ಮೇಲ್ ಪದರ ಏನಿರುತ್ತೆ. ಸೊ ಅದರಲ್ಲಿ 4 ಲೇಯರ್ ಇರುತ್ತೆ. ಈ 4 ಲೇಯರ್ ಅಲ್ಲಿ ಅಂದ್ರೆ 4 ಶೇಡ್ಸ್ ಅಂತಾನೂ ಕೂಡ ಹೇಳ್ಬೋದು. ನಾರ್ಮಲ್ ಆಗಿ ಈ 4 ಶೇಡ್ಸ್ ಅಥವಾ 4 ಲೇಯರ್ ಏನಾದ್ರು ಫುಲ್ ಡ್ಯಾಮೇಜ್ ಆಗಿತ್ತು, ಅಥವಾ ನಿಮ್ಗೆ ಏನಾದ್ರು 1 ಲೇಯರ್ ಡ್ಯಾಮೇಜ್ ಆಗಿತ್ತು, 2 ಲೇಯರ್ ಡ್ಯಾಮೇಜ್ ಆಗಿತ್ತು, ಅಥವಾ 3 ಲೇಯರ್ ಅಥವಾ 4 ಲೇಯರ್ ಕೂಡ ಡ್ಯಾಮೇಜ್ ಆಗಿ ನಿಮ್ಮ ಸ್ಕಿನ್ ಸ್ವಲ್ಪ ಏಜ್ ಆಗಿರೋ ತರ ಕಾಣ್ತಿತ್ತು, ಪಿಂಪಲ್ಸ್ ಏನಾದ್ರು ಇತ್ತು, ಡೆಡ್ ಸ್ಕಿನ್ಸ್ ಎಲ್ಲರೂ ಇತ್ತು. ಸೊ ಈ ರೀತಿ ನಿಮ್ಮ ಸ್ಕಿನ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಎಕ್ಸ್ಫೋಲಿಯೇಷನ್ ಅಂತ ಹೇಳಿ ಕರೀತಾರೆ. ಓಕೆನಾ. ಸೊ ಏನ್ ಲೇಯರ್ ಹಾಳಾಗಿರತ್ತಲ್ವಾ, ಸೊ ಅದನ್ನ ಎಕ್ಸ್ಫೋಲಿಯೇಷನ್ ಅಂತ ಹೇಳಿ ಕರೀತಾರೆ. ಸೊ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಪೀಲಿಂಗ್ ಸೊಲ್ಯೂಷನ್ ಅಂತ ಹೇಳಿ ಕರೀತಾರೆ. ಸೊ ಓಕೆನಾ. ಸೊ ಪೀಲಿಂಗ್ ಸೊಲ್ಯೂಷನ್ ಅಲ್ಲಿ 2 ಟೈಪ್ಸ್ ನಿಮಗೆ ಸಿಗುತ್ತೆ, ಒಂದು AHA ಮತ್ತೆ BHA. ಸೊ ಎಲ್ಲರೂ ಕೂಡ ಕೇಳಿರ್ತೀರಾ AHA ಅಂತ ಏನು, BHA ಅಂತ ಹೇಳ್ಬಿಟ್ಟು ವರ್ಡ್ ಅಂತೂ ಕೇಳಿರ್ತೀರಾ ಅಲ್ವಾ. ಸೊ ಈ AHA BHA ಅಂತ ನಾವು ನಮ್ಮ ಸ್ಕಿನ್ ಅಲ್ಲಿ ಏನ್ ಲೇಯರ್ ಹಾಳಾಗಿರುತ್ತಲ್ವಾ, ಸೊ ಅದನ್ನ ನಾವು ರಿಪೇರ್ ಮಾಡ್ಕೋಬಹುದು. ಸೊ ಅದನ್ನ ರಿಪೇರ್ ಮಾಡಿದಾಗ ನಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಯೂತ್ಫುಲ್ ಆಗಿ ಕಾಣಿಸುತ್ತೆ. ಅಂಡ್ ಆಲ್ಸೋ ಸ್ಕಿನ್ ಪ್ರಾಬ್ಲಮ್ಸ್ ಏನಿರುತ್ತೆ ಸೊ ಅದೆಲ್ಲರೂ ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂಡ್ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ. ಮತ್ತೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಈ ಒಂದು ಪೀಲಿಂಗ್ ಸೊಲ್ಯೂಷನ್ ಬಗ್ಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಿಮ್ಮ ಸ್ಕಿನ್ ಲೇಯರ್ ಎಲ್ಲ ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನ ಎಕ್ಸ್ಫೋಲಿಯೇಷನ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ. ಸೊ ಎಕ್ಸ್ಫೋಲಿಯೇಷನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅದರಲ್ಲಿ 2 ಆಸಿಡ್ಸ್ ಮೇನ್ ಆಗಿರ್ಬೇಕು, ಅಥವಾ 2 ಇಂಗ್ರೀಡಿಯೆಂಟ್, 2 ಏಜೆಂಟ್ ಮೇನ್ ಆಗಿರ್ಬೇಕು. ಸೊ ಅದು ಯಾವ್ದು ಅಂತ ಹೇಳಿದ್ರೆ AHA ಮತ್ತೆ BHA. ಈ 2 ಇಂಗ್ರೀಡಿಯೆಂಟ್ ಇಂದ ನಾವು ಅದನ್ನ ರಿಪೇರ್ ಮಾಡ್ಕೋಬಹುದು. ಸೊ AHA ಅಂತ ಹೇಳಿದ್ರೆ ಅಲ್ಫಾ ಹೈಡ್ರಾಕ್ಸಿ ಆಸಿಡ್ ಅಂತ ಹೇಳಿ, ಅಂಡ್ BHA ಅಂತ ಹೇಳಿದ್ರೆ ಬೀಟಾ ಹೈಡ್ರಾಕ್ಸಿ ಆಸಿಡ್ ಅಂತ ಹೇಳಿ. ಸೊ ಈ 2 ಆಸಿಡ್ ಗಳು ನಿಮ್ಮ ಸ್ಕಿನ್ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಸೊ ಅವಾಗ ಸ್ಕಿನ್ ಏನು ಫುಲ್ ಡ್ಯಾಮೇಜಸ್ ಆಗಿರುತ್ತೆ, ಲೇಯರ್ ಎಲ್ಲದು ಕೂಡ ಬೂಸ್ಟ್ ಆಗುತ್ತೆ. ಆಗ ಕೊಲೆಜನ್ ಪ್ರೊಡಕ್ಷನ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ಕಿನ್ ಹೆಲ್ತ್ ತುಂಬಾನೇ ಚೆನ್ನಾಗುತ್ತೆ, ಫುಲ್ ಗ್ಲೋಯಿಂಗ್ ಆಗಿ ಯೂತ್ಫುಲ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. AHA ಮತ್ತೆ BHA ನ ನಿಮ್ಮ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ನ ನೋಡ್ಕೊಂಡು ನೀವು ಚೂಸ್ ಮಾಡ್ಬೇಕಾಗತ್ತೆ. ಸೊ ಎಲ್ಲಾ ಏನು ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಇದು ಸೂಟ್ ಆಗೋದಿಲ್ಲ, ಸರಿನಾ. ಸೊ AHA ಅಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳು ಮೇನ್ ಆಗಿರ್ಬೇಕು. ಸೊ ಯಾವುದು ಅಂತ ಹೇಳಿದ್ರೆ ಗ್ಲೈಕೋಲಿಕ್ ಆಸಿಡ್, ಮ್ಯಾಂಡಲಿಕ್ ಆಸಿಡ್ ಮತ್ತೆ ಲ್ಯಾಕ್ಟಿಕ್ ಆಸಿಡ್. ಸೊ ಈ 3 ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳು ಏನಾದ್ರು AHA ಇತ್ತು ಅಂತ ಹೇಳಿದ್ರೆ ಸೊ ಇದರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್, ರಿಂಕಲ್ಸ್, ಸೆನ್ಸಿಟಿವ್ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್, ಸೊ ಇವರಿಗೆಲ್ಲ ಸೂಟ್ ಆಗುತ್ತೆ. ಸೊ ನೀವು ಈ ಒಂದು 3 ಆಸಿಡ್ ಇರುವಂತ ನೀವೇನಾದ್ರು ಕಂಟೆಂಟ್ ಇರುವಂತ ನೀವು AHA ನೀವೇನಾದ್ರು ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾನೇ ಚೆನ್ನಾಗುತ್ತೆ, ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಫ್ರೆಶರ್ ಆಗಿ ಯಂಗರ್ ಲುಕಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಬಂದು AHA. ಅಂಡ್ BHA ಅಂತ ಹೇಳಿದ್ರೆ ಇದರಲ್ಲಿ ಮೇನ್ ಆಗಿ ಸ್ಯಾಲಿಸಿಲಿಕ್ ಆಸಿಡ್ ಕಂಟೆಂಟ್ ಇರಬೇಕು. ಸೊ ಸ್ಯಾಲಿಸಿಲಿಕ್ ಆಸಿಡ್ ಇರೋ ನೀವು ಈ BHA ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ ಫೇಸ್ ತುಂಬಾನೇ ಆಯಿಲಿ ಸ್ಕಿನ್ ಇತ್ತು, ಅಥವಾ ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇತ್ತು, ನಿಮ್ಮ ಸ್ಕಿನ್ ಅಲ್ಲಿ ತುಂಬಾ ಮೊಡವೆಗಳಿತ್ತು, ಮತ್ತೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಇತ್ತು, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಸೊ ಈ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಸ್ಕಿನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು BHA ನ ಚೂಸ್ ಮಾಡ್ಬೇಕಾಗುತ್ತೆ. ಸೊ ಅವಾಗ ನಿಮ್ಗೆ ಇದೆಲ್ಲದೂ ಕೂಡ ಕಂಟ್ರೋಲ್ ಆಗಿ ಯೂತ್ಫುಲ್ ಆಗಿ ಗ್ಲೋಯಿಂಗ್ ಆಗಿ ಅಂಡ್ ಹೆಲ್ತಿ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಈ AHA ಮತ್ತೆ BHA ನ ಎಲ್ಲಾ ಸ್ಕಿನ್ ಟೈಪ್ ಅವರು ಅಥವಾ ಎಲ್ಲರೂ ಕೂಡ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ಈ ಎಕ್ಸ್ಫೋಲಿಯೇಷನ್ ನ ಎಲ್ಲರೂ ಕೂಡ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ. ಸೊ ಅಂದ್ರೆ ಯಾರಿಗೆ ಸೂಟ್ ಆಗುತ್ತೆ ಅಂದ್ರೆ ಅಥವಾ ಯಾರು ಯೂಸ್ ಮಾಡ್ಬೇಕು ಅಂಡ್ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಯಾರು ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಪ್ರಾಪರ್ ಆಗಿ ನೀವು ಸ್ಕಿನ್ ಕೇರ್ ರೂಟೀನ್ ನೀವೇನಾದ್ರು ಫಾಲೋ ಮಾಡ್ತಿದ್ದೀರಾ. ಲೈಕ್ ನೀವು ಸ್ಕಿನ್ ಕೇರ್ ರೂಟೀನ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಫೇಸ್ ವಾಶ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು, ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್. ಸೊ ಈ ರೀತಿ ನೀವು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಎಕ್ಸ್ಫೋಲಿಯೇಷನ್ ಅಥವಾ ಪೀಲಿಂಗ್ ಸೊಲ್ಯೂಷನ್ ನೀವು ತಗೋಬಹುದು. ಅದರ್ವೈಸ್ ನೀವು ತಗೊಳ್ಳೋ ಹಾಗಿಲ್ಲ, ಸರಿನಾ. ಇದು ಫಸ್ಟ್ ಕಂಡೀಷನ್. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನೀವು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಈಗ ಆಲ್ರೆಡಿ ಈಗ ಸ್ಟಾರ್ಟ್ ಮಾಡಿ 3 to 4 ಮಂತ್ಸ್ ಏನಾದ್ರು ಆಗಿದೆ ಅಂತ ಹೇಳಿದ್ರೆ ನೀವು ಪೀಲಿಂಗ್ ಸೊಲ್ಯೂಷನ್ ನೀವು ತಗೋಬಹುದು. ಅಂಡ್ ಥರ್ಡ್ ಬಂದು ಸೊ ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇತ್ತು, ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇತ್ತು, ಅಥವಾ ಆಕ್ನೆ ಸ್ಕಾರ್ಸ್ ಇತ್ತು, ಡಲ್ ಸ್ಕಿನ್ ಇತ್ತು, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಈ ರೀತಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಪೀಲಿಂಗ್ ಸೊಲ್ಯೂಷನ್ ತಗೋಬಹುದು. ಅಂಡ್ ಈಗ ಈ ಪೀಲಿಂಗ್ ಸೊಲ್ಯೂಷನ್ ಯಾರು ಯೂಸ್ ಮಾಡಬಾರ್ದು, ಯಾರು ಅವಾಯ್ಡ್ ಮಾಡಬೇಕು, ಯಾರಿಗೆ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ನಿಮ್ದು ಏನಾದ್ರು ತುಂಬಾ ಸೆನ್ಸಿಟಿವ್ ಸ್ಕಿನ್ ಇತ್ತು, ಲೈಕ್ ನಿಮ್ಗೆ ಇಚ್ಚಿಂಗು, ಇರಿಟೇಷನ್, ರೆಡ್ನೆಸ್, ಸೊ ಈ ರೀತಿ ಎಲ್ಲ ಬರ್ನಿಂಗ್ ಆಗುವಂತದ್ದು, ಸೊ ಈ ರೀತಿ ನಿಮ್ಮ ಸ್ಕಿನ್ ಟೈಪ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಅವಾಯ್ಡ್ ಮಾಡಬೇಕು. ಅಂಡ್ ಸೆಕೆಂಡ್ ಒನ್ ಬಂದು ನೀವೇನಾದ್ರೂ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ನೀವೇನು ಫಾಲೋನೇ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಅಥವಾ ಬಿಗಿನರ್ಸ್ ಇರ್ತೀರಾ, ಇವಾಗ ಸ್ಟಾರ್ಟ್ ಮಾಡಿದೀರಾ ಅಂತ ಹೇಳಿದ್ರೆ ನೀವು ಕೂಡ ಈ ಒಂದು
ಒಂದು ಪೀಲಿಂಗ್ ಸೊಲ್ಯೂಷನ್ ನೀವು ತಗೊಳ್ಳಿಕ್ಕೆ ಹೋಗಾಗಿಲ್ಲ. ಸೊ ಕರೆಕ್ಟ್ ಆಗಿ ನೀವು ಸ್ಕಿನ್ ಕೇರ್ ರೂಟೀನ್ 3 to 4 months ಯೂಸ್ ಮಾಡಾದ್ಮೇಲೆ ನೀವು ನಿಮ್ಮ ಸ್ಕಿನ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿದಾಗ ನೀವು ಪೀಲಿಂಗ್ ಸೊಲ್ಯೂಷನ್ ನೀವು ತಗೋಬಹುದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಏನಾದ್ರು ತುಂಬಾ ವೆರಿ ಡ್ರೈ ಸ್ಕಿನ್ ಇತ್ತು ಅಥವಾ ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಈ ಒಂದು ಪೀಲಿಂಗ್ ಸೊಲ್ಯೂಷನ್ ಚೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ಇಲ್ಲ ನಮ್ಮ ಡ್ರೈ ಸ್ಕಿನ್ ಇದ್ರು ಕೂಡ ನಮ್ಮ ಸ್ಕಿನ್ ಎಲ್ಲದೂ ಕೂಡ ತುಂಬಾನೇ ಡ್ಯಾಮೇಜಸ್ ಆಗಿದೆ, ಸ್ಕಿನ್ ಲೇಯರ್ ಹಾಳಾಗ್ಬಿಟ್ಟಿದೆ. ಸೊ ನಮಗೆ ಬೇಕೇ ಬೇಕು ಅಂತ ಹೇಳಿದ್ರೆ ನೀವು ಪ್ರಾಪರ್ ಆಗಿ ಮಾಯಿಶ್ಚರೈಸರ್ ನ ನೀವು ತಪ್ಪದೆ ದಿನದಲ್ಲಿ 2 to 3 months ಅಂತೂ ನೀವು ಯೂಸ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರು ಪೀಲಿಂಗ್ ಸೊಲ್ಯೂಷನ್ ತಗೊಂತೀರಾ ಅಂತ ಹೇಳಿದ್ರೆ. ಓಕೆನಾ. ಅದರ್ವೈಸ್ ನೀವು ಡ್ರೈ ಸ್ಕಿನ್ ಇರೋರು ನಮಗೆ ಬೇಡ ಅಂತ ಹೇಳಿದ್ರೆ ಜಸ್ಟ್ ನೀವು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿದ್ರೆ ಸಾಕು. ಸೊ ನೀವು ಅದರಲ್ಲೇ ನಿಮ್ಮ ಸ್ಕಿನ್ ಲೇಯರ್ನ ನಿಧಾನವಾಗಿ ನೀವು ಅದನ್ನ ರೀಸ್ಟೋರ್ ಮಾಡ್ಕೋಬಹುದು. ಓಕೆನಾ. ಸೊ ಇಫ್ ಇನ್ ಕೇಸ್ ತಗೊಂತೀರಾ ಅಂತ ಹೇಳಿದ್ರೆ ಪ್ರಾಪರ್ ಆಗಿ ಮಾಯಿಶ್ಚರೈಸರ್ ನ ನೀವು ತಪ್ಪದೇನೆ ನೀವು ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಸರಿನಾ. ಅಂಡ್ ನೆಕ್ಸ್ಟ್ ಬಂದು ಎಲ್ಲಾ ಏಜ್ ನವರು ಈ ಒಂದು ಪೀಲಿಂಗ್ ಸೊಲ್ಯೂಷನ್ ತಗೋಬಹುದಾ? ಬಿಕಾಸ್ ಎಲ್ಲ ಈಗ 18 years ಇರ್ತೀರಾ, ಬಿಲೋ 18 years ಇರ್ತೀರಾ, ಅಥವಾ ಎಬೋ 18 years ಎಲ್ಲ ಇರ್ತೀರಾ. ಸೊ ಸಣ್ಣ ಮಕ್ಕಳು ಕೂಡ ಅವ್ರ ಸ್ಕಿನ್ ಕೂಡ ತುಂಬಾನೇ ಡಲ್ ಆಗಿರುತ್ತೆ, ಲೇಯರ್ ಎಲ್ಲದು ಕೂಡ ಹಾಳಾಗಿ ಡ್ಯಾಮೇಜಸ್ ಆಗಿರುತ್ತೆ, ಒಂದ್ ರೀತಿ ಫುಲ್ ಪೋರ್ಸ್ ಎಲ್ಲದು ಕೂಡ ಆಗಿರುತ್ತೆ. ಸೊ ನೀವೇನಾದ್ರು ತಗೋಬಹುದಾ ಅಂತ ಹೇಳಿದ್ರೆ ಸೊ ಇಲ್ಲ, ಇದಕ್ಕೂ ಕೂಡ ನೀವು ಕೇರ್ಫುಲ್ ಆಗಿ ಚೂಸ್ ಮಾಡಬೇಕು. ಈ ಒಂದು ಪೀಲಿಂಗ್ ಸೊಲ್ಯೂಷನ್ ನೀವು ತಗೊಂತೀರಾ ಅಂತ ಹೇಳಿದ್ರೆ ನೀವು ಎಬೋ 25 years ಆಗಿರ್ಬೇಕು ಫ್ರೆಂಡ್ಸ್. ಓಕೆನಾ. ಸೊ 25 years ನಿಮಗೆ ಆಗಿದೆ ಅಂತ ಹೇಳಿದ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ನಿಮ್ಮ ಸ್ಕಿನ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಲೇಯರ್ ಏನು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಯೂತ್ಫುಲ್ ಆಗಿ ಗ್ಲೋಯಿಂಗ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಸೊ ನೀವು ಈ ಒಂದು ಪೀಲಿಂಗ್ ಸೊಲ್ಯೂಷನ್ ನೀವು ತಗೋಬಹುದು. ಅಂಡ್ ಫ್ರೆಂಡ್ಸ್ ಈಗ AHA ಮತ್ತೆ BHA ಏನ್ ಈ ಒಂದು ಪೀಲಿಂಗ್ ಸೊಲ್ಯೂಷನ್ ಇದೆ ನೋಡಿ. ಸೊ ಇದರಲ್ಲಿ ನಿಮಗೆ ಕ್ರೀಮ್ಸ್ ಕೂಡ ಸಿಗುತ್ತೆ ಅಂಡ್ ಜೆಲ್ ಕೂಡ ಸಿಗುತ್ತೆ, ಫೇಸ್ ವಾಶ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ ಅಂಡ್ ಆಲ್ಸೋ ನಿಮಗೆ ಸೀರಮ್ ಅಲ್ಲೂ ಕೂಡ ಸಿಗುತ್ತೆ. ಸೊ ನಾನು ಇವತ್ತು ಸೀರಮ್ ನ ತೋರಿಸ್ತಾ ಇದ್ದೀನಿ ಬಿಕಾಸ್ ಇದು ನಿಮಗೆ ತುಂಬಾನೇ ಸ್ಕಿನ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ ಅಂಡ್ ರಿಸಲ್ಟ್ ಕೂಡ ತುಂಬಾನೇ ಬೇಗ ಕ್ವಿಕ್ ಆಗಿ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಇವತ್ತು ಸೀರಮ್ ಗಳನ್ನ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ AHA ಮತ್ತೆ BHA ನ ಯಾರು ಚೂಸ್ ಮಾಡಬೇಕು ಅಂತ ಹೇಳಿ ನೋಡೋಣ. ಸೊ AHA ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ ಫೇಸ್ ಅನ್ನು ತುಂಬಾ ಟ್ಯಾನ್ ಏನಾದ್ರು ಆಗಿತ್ತು, ಅಂದ್ರೆ ಸನ್ ಎಕ್ಸ್ಪೋಜರ್ ಇದ್ರೆ ನಿಮ್ಮ ಫೇಸ್ ತುಂಬಾ ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ನೀವು AHA ಚೂಸ್ ಮಾಡಬೇಕು. ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಏಜಿಂಗ್ ಸ್ಕಿನ್ ತರ ಲೈಕ್ ಫ್ರಿಂಕಲ್ಸ್ ಆಗಿರ್ಬೋದು, ಫೈಲೆನ್ಸ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಆಗಿರ್ಬೋದು. ಸೊ ಈ ರೀತಿ ನಿಮ್ಮ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿ ನೀವು AHA ಚೂಸ್ ಮಾಡಿ. ಅಂಡ್ ಲಾಸ್ಟ್ ಬಂದು ನಿಮ್ಗೆ ಏನಾದ್ರು ಮೊಡವೆಗಳೆಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗಿ ಡಾರ್ಕ್ ಸ್ಪಾಟ್ಸ್, ಸ್ಕಾರ್ಸ್, ಸೊ ಈ ರೀತಿ ನಿಮ್ಗೆ ಏನಾದ್ರು ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ನೀವು AHA ಚೂಸ್ ಮಾಡ್ಬೇಕಾಗುತ್ತೆ, ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಬಂದು BHA ನ ಯಾರು ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ತುಂಬಾ ಮೊಡವೆಗಳಿತ್ತು, ಸೊ ಆಕ್ಟಿವ್ ಆಗಿತ್ತು, ಬ್ರೇಕ್ಔಟ್ ಆಗ್ತಿತ್ತು ಅಥವಾ ರೆಡ್ನೆಸ್, ಸೊ ಈ ರೀತಿ ನಿಮ್ಗೆ ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು BHA ಚೂಸ್ ಮಾಡಬೇಕು. ಮತ್ತೆ ನಿಮ್ಮ ಸ್ಕಿನ್ ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು BHA ಚೂಸ್ ಮಾಡ್ಬೇಕಾಗತ್ತೆ. ಅಂಡ್ ಲಾಸ್ಟ್ ಬಂದು ನಿಮ್ಮ ಸ್ಕಿನ್ ಫುಲ್ ಡಲ್ ಆಗಿ ಕಾಣ್ತಿತ್ತು, ಸೊ ಏನು ಕಳೆನೇ ಇಲ್ಲ, ಒಂದ್ ರೀತಿ ಗ್ಲೋಯಿಂಗ್ ಇಲ್ಲ ಅಂತ ಹೇಳ್ತಾ ನೋಡಿ. ಸೊ ಆ ರೀತಿ ನಿಮ್ಮ ಸ್ಕಿನ್ ಫುಲ್ ಡಲ್ ಆಗಿ ಕಾಣ್ತಿತ್ತು ಅಂತ ಹೇಳಿದ್ರೆ ಸೊ ನೀವು BHA ಚೂಸ್ ಮಾಡ್ಬೇಕಾಗತ್ತೆ, ಅವಾಗ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಓಕೆನಾ. ಸೊ AHA ಮತ್ತೆ BHA ಅಲ್ಲಿ ಕಾನ್ಸಂಟ್ರೇಷನ್ ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ನೀವು ಚೂಸ್ ಮಾಡಬೇಕಾದ್ರೆ ಕ್ರೀಮ್ಸ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು ಅಥವಾ ಜೆಲ್ ಆಗಿರ್ಬೋದು. ಸೊ ನೀವು 1% ಇಂದ 15% ಒಳಗಡೆ ನೀವು ಕಾನ್ಸಂಟ್ರೇಷನ್ ಇರೋದನ್ನ ಚೂಸ್ ಮಾಡಬೇಕು. ಹೈಯರ್ ಕಾನ್ಸಂಟ್ರೇಷನ್ ಇರೋದನ್ನ ನೀವು ಚೂಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಹೈಯರ್ ಕಾನ್ಸಂಟ್ರೇಷನ್ ನೀವು ಚೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಬರ್ನಿಂಗ್, ಸ್ಕಿನ್ ಎಲ್ಲದು ಕೂಡ ಬರ್ನಿಂಗು, ಇಚ್ಚಿಂಗು, ರೆಡ್ನೆಸ್, ಸೊ ಈ ರೀತಿ ಎಲ್ಲ ಸ್ಕಿನ್ ಎಲ್ಲದು ಕೂಡ ಫುಲ್ ಡ್ರೈ ಆಗ್ಬಿಟ್ಟು ಸೊ ಮತ್ತೆ ನಿಮ್ಗೆ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ. ಅಂಡ್ ಮತ್ತೆ ಈ ಒಂದು ಪೀಲಿಂಗ್ ಸೊಲ್ಯೂಷನ್ ನೀವು ತುಂಬಾ ಅಂದ್ರೆ ನಿಮ್ಮ ಲೈಫ್ ಲಾಂಗ್ ವರೆಗೂ ಕೂಡ ನೀವು ಯೂಸ್ ಮಾಡೋ ಹಾಗಿಲ್ಲ. ಜಸ್ಟ್ ನೀವು 3 months ಅಷ್ಟೇ ನೀವು ಯೂಸ್ ಮಾಡ್ಬೇಕು. ಓಕೆನಾ. ಸೊ 3 months ಆದ್ಮೇಲೆ ನೀವು ಮತ್ತೆ 3 months ನೀವು ಅದನ್ನ ಸ್ಟಾಪ್ ಮಾಡ್ಬೇಕು. ಸೊ ಮತ್ತೆ ನೀವು ರೀಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಆಫ್ಟರ್ 3 months ನೀವು ನಿಮ್ಗೆ ಬೇಕಾಯ್ತು ಅಂತ ಹೇಳಿದ್ರೆ ಮಾತ್ರ ನೀವು ರೀಸ್ಟಾರ್ಟ್ ಮಾಡಬಹುದು. ಅದರ್ವೈಸ್ ಜಸ್ಟ್ ನೀವು 3 months ಮಾತ್ರ ನೀವು ಪೀಲಿಂಗ್ ಸೊಲ್ಯೂಷನ್ ತಗೊಂಡ್ರೆ ಸಾಕು. ಅಷ್ಟಲ್ಲೇ ನಿಮ್ಮ ಸ್ಕಿನ್ ಲೇಯರ್ ಎಲ್ಲದೂ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗಿ ನಿಮ್ಮ ಸ್ಕಿನ್ ಯೂಸ್ಫುಲ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈ ಒಂದು ಪೀಲಿಂಗ್ ಸೊಲ್ಯೂಷನ್ ನೀವು ಈಗ ಸೀರಮ್ ನೀವು ಯೂಸ್ ಮಾಡ್ತೀರಾ ನೈಟ್ ಟೈಮ್ ಅಂತ ಹೇಳಿದಾಗ ಸೊ ನೀವು ಮಾರ್ನಿಂಗ್ ಮಸ್ಟ್ ಅಂಡ್ ಶುಡ್ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ನೀವು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಬಿಕಾಸ್ ಇದರಲ್ಲಿ ಪರ್ಸೆಂಟೇಜ್ ಕಾನ್ಸಂಟ್ರೇಷನ್ ಎಲ್ಲದೂ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಸ್ಕಿನ್ ಎಲ್ಲದೂ ಕೂಡ ಡ್ರೈನೆಸ್, ಇರಿಟೇಷನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ದಟ್ ಹಾಗಾಗಿ ನೀವು ಸ್ಕಿನ್ ಕೇರ್ ರೂಟೀನ್ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದರಲ್ಲೂ ಕೂಡ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಂತೂ ನೀವು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬಾರ್ದು. ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಈಗ ಯಾವ್ದು ಸೀರಮ್ಗಳು ಬೆಸ್ಟ್ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಬಂದು AHA. ಸೊ ನಿಮ್ಗೆ ಏನಾದ್ರು AHA ಇದ್ದೀರಾ, ಆ ಗ್ರೂಪ್ ಅಲ್ಲಿ ಇದ್ದೀರಾ, ಸೊ ನೀವು ಅದನ್ನ ಚೂಸ್ ಮಾಡಿದಿರಾ ಅಂತ ಹೇಳಿದ್ರೆ ಸೊ ನಿಮಗೆ ಇವತ್ತು 3 ನಿಮ್ಗೆ ಸೀರಮ್ಗಳನ್ನ ಬೆಸ್ಟ್ ಸೀರಮ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಅದರಲ್ಲಿ ಫಸ್ಟ್ ಬಂದು ಲೋರಿಯಾ ಇಂಡಿಯಾ ಗ್ಲೈಕೋಲಿಕ್ ಆಸಿಡ್ ಸೀರಮ್ ಅಂತ ಹೇಳಿ ಸೊ ಕಾಣಿಸ್ತಿದೆಲ್ಲ ಪ್ಯಾಕೇಜಿಂಗ್. ಸೊ ಈ ಒಂದು ಸೀರಮ್ ಇದು ನಿಮ್ಗೆ 283 rupees ಅಲ್ಲಿ ಸಿಗುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದು ಡಾಕ್ಟರ್ ಚೇಟ್ಸ್ ಲೈಕೋರೈಸ್ ಅಂಡ್ ಲ್ಯಾಕ್ಟಿಕ್ ಆಸಿಡ್ ಪೀಲ್ ಅಂತ ಹೇಳಿ ಸೊ ಇದು 395 rupees ಅಲ್ಲಿ ಸಿಗುತ್ತೆ. ಅಂಡ್ ಥರ್ಡ್ ಒನ್ ಬಂದು ಸುಗಂಧ ಕೋ 5% ಲ್ಯಾಕ್ಟಿಕ್ ಆಸಿಡ್ ಸೀರಮ್ ಅಂತ ಹೇಳಿ ಇದು 569 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ.
ಸೊ ಈ ಮೂರಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಇರುತ್ತೆ, ಸೊ ಆ ಒಂದಂದ್ರೆ ಪಾಕೆಟ್ ಫ್ರೆಂಡ್ಲಿ ಯಾವ್ದಂತ ಅನ್ಸುತ್ತೆ, ಸೊ ಅದನ್ನ ನೀವು ಚೂಸ್ ಮಾಡಬಹುದು. ಸೊ ಪ್ರೈಸ್ ಅಲ್ಲಿ ಅಂದ್ರೆ ಕೆಲವೊಂದು ಪ್ರಾಡಕ್ಟ್ ಅಲ್ಲಿ ಕೆಲವೊಂದು ಬ್ರ್ಯಾಂಡ್ ಅಲ್ಲಿ ಪ್ರೈಸ್ ತುಂಬಾನೇ ಸ್ವಲ್ಪ ಕೆಲವೊಂದು ಜಾಸ್ತಿ ಇದೆ, ಕೆಲವೊಂದು ಕಡಿಮೆ ಕೂಡ ನಿಮಗೆ ತೋರಿಸಿದೀನಿ. ಸೊ ಬಟ್ ನಿಮಗೆ ರಿಸಲ್ಟ್ ಎಲ್ಲದೂ ಕೂಡ ಒಂದೇ ಸಿಗೋದು, ಸ್ವಲ್ಪ ಇಂಗ್ರೀಡಿಯೆಂಟ್ ಗಳು ಸ್ವಲ್ಪ ಚೇಂಜಸ್ ಇರುತ್ತೆ. ಅದರ್ವೈಸ್ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಾಗಿರ್ಬೋದು ಅಥವಾ ನಮಗೆ ತುಂಬಾ ಲೋ ಆಗಿ ಅಥವಾ ಅಂದ್ರೆ ತುಂಬಾ ನಮಗೆ ರಿಸಲ್ಟ್ ಎಲ್ಲದೂ ಕೂಡ ತುಂಬಾ ಬೇಗ ಸಿಗೋದಿಲ್ಲ, ಕಡಿಮೆ ಅಂದ್ರೆ ತುಂಬಾ ಲೇಟ್ ಆಗಿ ಸಿಗುತ್ತೆ. ಸೊ ಆ ರೀತಿ ಏನು ಇಲ್ಲ, ಸೊ ನಿಮ್ಗೆ ಒಂದೇ ರೀತಿಯಲ್ಲಿ ರಿಸಲ್ಟ್ ಸಿಗೋದು, ಬಟ್ ನಿಮಗೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಇರುತ್ತೆ ಅಷ್ಟೇನೆ. ಇದು ಬಂದು AHA ಸೀರಮ್ಗಳಾಯ್ತು. ಸೊ ನೆಕ್ಸ್ಟ್ ಈಗ ಬಂದು BHA. ಸೊ BHA ಅಲ್ಲಿ ಯಾವೆಲ್ಲ ಸೀರಮ್ಗಳು 3 ಬೆಸ್ಟ್ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಒನ್ ಬಂದು ಪೌಲರ್ಸ್ ಚಾಯ್ಸ್ ಇನ್ BHA. ಸೊ ಇದು ನಿಮಗೆ 1200 rupees ಅಲ್ಲಿ ಈ ಒಂದು ಸೀರಮ್ ನಿಮಗೆ ಸಿಗುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದು ದ ಡರ್ಮಾಕೋ ಇಂಡಿಯಾ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಹೇಳಿ ಇದು 237 rupees ಅಲ್ಲಿ ಸಿಗುತ್ತೆ. ಅಂಡ್ ಥರ್ಡ್ ಒನ್ ಬಂದು ಮಿನಿಮಲಿಸ್ಟ್ ಸ್ಯಾಲಿಸಿಲಿಕ್ ಆಸಿಡ್ ಸೀರಮ್ ಅಂತ ಹೇಳಿ ಇದು 249 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಈ 3 ಸೀರಮ್ ಗಳಲ್ಲಿ ನಿಮಗೆ ಕಡಿಮೆ ಇದಲ್ಲೂ ಕೂಡ ತೋರಿಸಿದೀನಿ, ಜಾಸ್ತಿ ಪ್ರೈಸ್ ಅಲ್ಲೂ ಕೂಡ ತೋರಿಸಿದೀನಿ. ಸೊ ನಿಮಗೆ ಯಾವ್ದು ಓಕೆ ಅನ್ಸುತ್ತೆ ನೀವು ಅದನ್ನ ಚೂಸ್ ಮಾಡಬಹುದು. BHA ಸೀರಮ್ಗಳು ಈ 3 ಬೆಸ್ಟ್, ಓಕೆನಾ. ಸೊ ಈ ಸೀರಮ್ ಗಳನ್ನೇ ಡಾಕ್ಟರ್ ಗಳು ರೆಕಮೆಂಡ್ ಮಾಡುವಂತದ್ದು. ಸೊ ನಾನು ಆಗಲೇ ಹೇಳ್ತೆ ಈ ಒಂದು ಸೀರಮ್ ಗಳನ್ನ ನೀವು ಜಸ್ಟ್ 3 months ಮಾತ್ರ ಯೂಸ್ ಮಾಡಬೇಕು. ಸೊ 3 months ಗಿಂತ ಜಾಸ್ತಿ ಟೈಮ್ ನೀವು ಯೂಸ್ ಮಾಡೋ ಹಾಗಿಲ್ಲ, ಸರಿನಾ. ಸೊ ಇವಾಗ ಈ ಒಂದು ಸೀರಮ್ ಯಾವ್ದು ಅಂತ ಹೇಳಿ ನೋಡಾಯ್ತು. ಸೊ ಎಕ್ಸ್ಫೋಲಿಯೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇವಾಗ ನೀವು ಈ ಸೀರಮ್ ಗಳನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ಇವಾಗ ನೀವು ತಿಳ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಸೊ ಪ್ರಾಪರ್ ಆಗಿ ನೀಟಾಗಿ ಕರೆಕ್ಟ್ ಮೆಥಡ್ ನೀವು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಅದರಿಂದ ಕೂಡ ಸೈಡ್ ಎಫೆಕ್ಟ್ ಆಗುತ್ತೆ. ಫ್ರೆಂಡ್ಸ್ ಈಗ ಈ ಸೀರಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ನೋಡೋಣ. ಸೊ ಈ ಒಂದು ಸೀರಮ್ ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು, ಮಾರ್ನಿಂಗ್ ಟೈಮ್ ಯೂಸ್ ಮಾಡೋ ಹಾಗಿಲ್ಲ. ಸೊ ಮಾರ್ನಿಂಗ್ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಎಕ್ಸ್ಪೋಸರ್ ಆಗ್ಬಿಡುತ್ತೆ, ಸನ್ ಎಕ್ಸ್ಪೋಸರ್. ಸೊ ಹಾಗಾಗಿ ನೀವು ನೈಟ್ ಟೈಮ್ ಮಾತ್ರ ನೀವು ಪೀಲಿಂಗ್ ಸೊಲ್ಯೂಷನ್ ತಗೋಬೇಕು. ಸೊ ಪೀಲಿಂಗ್ ಸೊಲ್ಯೂಷನ್ ಬಂದು ಸೀರಮ್ ಯೂಸ್ ಮಾಡೋಕ್ಕಿಂತ ಮುಂಚೆ ಫೇಸ್ ನೀಟಾಗಿ ವಾಶ್ ಮಾಡ್ಕೊಂಡು ಡ್ರೈ ಆಗಿರ್ಬೇಕು. ಸೊ ಅದಾದ್ಮೇಲೆ ನೀವು ನಿಮ್ಗೆ ಎಲ್ಲೆಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಇರುತ್ತೆ ಸೊ ಅಲ್ಲಿ ನೀವೆಲ್ಲ ಹಾಕೊಂಡು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡ್ಬೇಕು, ಓಕೆನಾ. ಸೊ ನೀಟಾಗಿ ಜೆಂಟಲ್ ಆಗಿ ನೀಟಾಗಿ ಟ್ಯಾಪ್ ಮಾಡಿ, ತುಂಬಾ ರಬ್ ಮಾಡೋದಾಗಿರ್ಬೋದು, ಉಜ್ಜೋದು, ಸೊ ಆ ರೀತಿ ಮಾಡೋ ಹಾಗಿಲ್ಲ. ನೀಟಾಗಿ ಟ್ಯಾಪ್ ಮಾಡಿ ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ, ಓಕೆನಾ. ಸೊ ನಿಮ್ದು ಏನಾದ್ರು ಆಯಿಲಿ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ವಾರದಲ್ಲಿ 1 ಅಥವಾ 2 ದಿನ ಮಾತ್ರ ನೀವು ರಾತ್ರಿ ಟೈಮ್ ಯೂಸ್ ಮಾಡಬೇಕು. ಸೊ ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡೋ ಹಾಗಿಲ್ಲ. ಅಂಡ್ ನೆಕ್ಸ್ಟ್ ಬಂದು ಏನಾದ್ರು ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಸೊ ಈ ರೀತಿ ನಿಮ್ಮ ಸ್ಕಿನ್ ಟೈಪ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ವಾರದಲ್ಲಿ 1 ದಿನ ಮಾತ್ರ ನೀವು ಯೂಸ್ ಮಾಡ್ಬೇಕು, ಓಕೆನಾ. ಸೊ ನೀವು ಈ ರೀತಿ ನೀವು ಒಂದು 2 weeks ವರೆಗೂ ಕೂಡ ಸ್ಟಾರ್ಟಿಂಗ್ ನೀವು ವಾರದಲ್ಲಿ 1 ದಿನ ನೀವು ಯೂಸ್ ಮಾಡಿ. ಸೊ ಅದು ನಿಮ್ಗೆ ನೀಟಾಗಿ ಹೊಂದ್ಕೊಳ್ತು, ಸೊ ಅದೇ ರೀತಿ ನಿಮ್ಗೆ ಬರ್ನಿಂಗ್ ಇಶ್ಯೂಸ್ ಏನು ಆಗಿಲ್ಲ ಅಂತ ಹೇಳಿದ್ರೆ ಸೊ ನೀವು ವಾರದಲ್ಲಿ 2 to 3 times ನೀವು ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಸರಿನಾ. ನೀವು 3 months ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಎಕ್ಸ್ಫೋಲಿಯೇಷನ್ ಏನ್ ನಿಮ್ಮ ಸ್ಕಿನ್ ಹಾಳಾಗಿರುತ್ತೆ ಲೇಯರ್ ಎಲ್ಲದೂ ಕೂಡ ಫುಲ್ ಅದೆಲ್ಲದೂ ಕೂಡ ರಿಪೇರ್ ಆಗುತ್ತೆ, ಕೊಲಾಜನ್ ಪ್ರೊಡಕ್ಷನ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ನೋಡ್ಲಿಕ್ಕೆ ಯೂತ್ಫುಲ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಸೊ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ನಾನು ಇವಾಗ ತೋರಿಸುವಂತ ಸೀರಮ್ ಎಲ್ಲದೂ ಕೂಡ ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಮತ್ತೆ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಗಳಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋದು ನಾನು ಲಿಂಕ್ ಎಲ್ಲದೂ ಕೂಡ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ. ಆ ಮೂಲಕ ಹೋಗಿ ಆರ್ಡರ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಸೊ ನಾನು ಏನ್ ಹೇಳ್ತಾ ಇದೀನಿ, ನೀವೇನಾದ್ರು ಪ್ರಾಪರ್ ಆಗಿ ಸ್ಕಿನ್ ಕೇರ್ ರೂಟೀನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ 3 to 4 months ಆಗಿದೆ ಅಂತ ಹೇಳಿದ್ರೆ ಮಾತ್ರ ನೀವು ಈ ಒಂದು ಪೀಲಿಂಗ್ ಸೊಲ್ಯೂಷನ್ ತಗೋಬೇಕಾಗುತ್ತೆ. ಅದರ್ವೈಸ್ ನೀವು ಪೀಲಿಂಗ್ ಸೊಲ್ಯೂಷನ್ ಏನು ಕೂಡ ತಗೊಳ್ಳೋ ಹಾಗಿಲ್ಲ, ನಿಮಗೆ ತುಂಬಾನೇ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಕಾನ್ಸಂಟ್ರೇಷನ್ ಎಲ್ಲದೂ ಕೂಡ ಪರ್ಸೆಂಟೇಜ್ ಇದರಲ್ಲಿ ಇರುವಂತ ಪರ್ಸೆಂಟೇಜ್ ಎಲ್ಲದೂ ಕೂಡ AHA ಮತ್ತೆ BHA ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ದಟ್ ಹಾಗಾಗಿ ನೀವು 3 to 4 months ಆಲ್ರೆಡಿ ನೀವು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿ ಫ್ರೆಂಡ್ಸ್, ಸರಿನಾ. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರೆಲ್ಲ ಆಲ್ರೆಡಿ ನೀವು ಏನಾದ್ರು ಯೂಸ್ ಮಾಡ್ತಿದ್ದೀರಾ AHA ಅಥವಾ BHA ಏನಾದ್ರು ಸೀರಮ್ಸ್ ಅಥವಾ ಕ್ರೀಮ್ಸ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಇನ್ನೂ ನಾಲೆಜ್ ಜಾಸ್ತಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಅಥವಾ ಪ್ರಾಪರ್ ಆಗಿ ನೀವು ಏನಾದ್ರು ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸೊ ಇವಾಗ ನೀಟಾಗಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೆಲ್ಲದೂ ಕೂಡ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತದ್ದು, ಓಕೆನಾ. ಸೊ ನೀವು ಏನಾದ್ರು ಓನ್ ಆಗಿ ಚೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಇದೇ ಮೆಥಡ್ ಅಲ್ಲಿ ಸೊ ಹೀಗೇನೆ ನೀವು ಫಾಲೋ ಮಾಡಬೇಕು. ಸೊ ಇಲ್ಲ ನಮಗೆ ನಾವು ಡಾಕ್ಟರ್ ಹತ್ರನೇ ಹೋಗಿ ನೀಟಾಗಿ ಕೇಳ್ಕೊಂತೀವಿ ಅಂತ ಹೇಳಿದ್ರೆ ಇನ್ನೂ ಬೆಟರ್ ಆಪ್ಷನ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ನಾವು ಈ ರೀತಿ AHA BHA ನಾವು ತಗೋಬೇಕು, ಅದು ಪೀಲಿಂಗ್ ಸೊಲ್ಯೂಷನ್ ತಗೋಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿದಾಗ ಸೊ ನಿಮಗೆ ಪ್ರಾಪರ್ ನಿಮ್ಮ ಸ್ಕಿನ್ ಎಲ್ಲದೂ ಕೂಡ ಎಕ್ಸಾಮೈನ್ ಮಾಡಿ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ಸ್, ಓಕೆನಾ. ಸೊ ಬಟ್ ನೀವು ಓನ್ ಆಗಿ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಡಾಕ್ಟರ್ ಕೂಡ ಇದೇ ಮೆಥಡ್ ಹೇಳುವಂತದ್ದು. ಸೊ ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡಿ. ಅಂಡ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫುಲ್ ವಿಡಿಯೋ ವಾಚ್ ಮಾಡಿದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಸೊ ಒಳ್ಳೊಳ್ಳೆ ಕಂಟೆಂಟ್ಸ್ ಇರುವಂತಹ ವಿಡಿಯೋಸ್ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ. ಸೊ ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.